ಕಳೆದ ಸಾರಿ ನಾನು ಮುತ್ತಯ್ಯ ಮುರಳೀಧರನ್ ಬೌಲಿಂಗ್ ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಕೆಲವರಿಗೆ ಇಷ್ಟ ಆಗಲಿಲ್ಲ. ಇಷ್ಟ ಇಲ್ಲ ಅಂದರೆ ಅವನದ್ದು ಇಲ್ಲೀಗಲ್ ಆ್ಯಕ್ಷನ್ ಅಂತಲ್ಲ, ಆದರೆ ಮುರಳೀಧರನ್ ಬೌಲಿಂಗನ್ನು ನೀವು ಸ್ವಲ್ಪ ಹತ್ತಿರದಿಂದ ಗಮನಿಸಿ ನೋಡಿ. ಅದು ಕೈ ಹೀಗೆ ಬರುವಂಥದ್ದು. ಸ್ಪಿನ್ನರ್ಗಳು ಈ ಥರ ಬೌಲಿಂಗ್ ಮಾಡುವವರು ಬಹಳ ಕಡಿಮೆ. ಈ ಥರ ಮಾಡುವವರು ಅಥವಾ ಸ್ಟ್ರೈಟ್ ಹೀಗೆ ಮಾಡುವವರು. ನೀವು ಆರ್ ಅಶ್ವಿನ್ ಬೌಲಿಂಗ್ ಎಲ್ಲ ನೋಡಿ, ಕೈ ಸ್ಟ್ರೈಟ್ ಇರ್ತದೆ. ಆದರೆ ಮುರಳೀಧರನ್ ಬೌಲಿಂಗ್ ಮಾಡುವಾಗ 15 ಡಿಗ್ರಿ ಏನು ಕಾನೂನುಬದ್ಧವಾಗಿದೆಯೋ ಅದರ ಒಳಗೆ ಇರ್ಬೋದು. ಆದರೆ ಈ ಏನು ಸ್ಟೈಲ್ ಇದೆ, ಈ ಸ್ಟೈಲಿನಲ್ಲಿ ಬಾಲ್ ಹಾಕುವಾಗ 15 ಡಿಗ್ರಿವರೆಗೆ ಹೋಗದಿದ್ದರೂ ಕೂಡ ಸ್ವಲ್ಪವಾದರೂ ಎಲ್ಬೋ ಬೆಂಡ್ ಆಗಿದ್ದದ್ದನ್ನು ಸ್ಟ್ರೈಟ್ ಮಾಡದೆ ಸರಿಯಾದ ಸ್ಪಿನ್ನನ್ನು ಎಫೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮುತ್ತಯ್ಯ ಮುರಳೀಧರನಿದ್ದು ಈ ಥರದ ಗ್ರಿಪ್ಪು, ಹೀಗೆ ಇಷ್ಟು ಬೆಂಡ್ ಮಾಡಿ ಕೈಯನ್ನು ಹಿಡ್ಕೊಳ್ಳೋದ್ರಿಂದ ರೆಸ್ಟಿನಲ್ಲಿ ಕೂಡ ಅವನಿಗೆ ಸ್ವಲ್ಪ ಸ್ಪಿನ್ ಸಿಗ್ತದೆ. ಆದರೆ ಅದಕ್ಕಿಂತ ಹೆಚ್ಚು ಸ್ಪಿನ್ ಸಿಕ್ಕುವುದು ಒಂದು ಸ್ವಲ್ಪ ಸ್ಟ್ರೈಟ್ ಅಪ್ ಆಗೋದ್ರಿಂದ. ಅದು ಕಾನೂನುಬದ್ಧವಾದ ಒಂದು ಮಿತಿ ಏನಿದೆ ಅದರ ಒಳಗೆ ಇರ್ಬೋದು, ಆದರೆ ಅದನ್ನು ಉಳಿದ ಅನೇಕ ಬೌಲರ್ಗಳಿಗೆ ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅದರಿಂದ ಅದು ಮುರಳೀಧರನ್ ಕೈಯಲ್ಲೇ ಇರುವಂತಹ ಒಂದು ವಿಶೇಷವಾದ ಅವಕಾಶವೂ ಇರಬಹುದು. ಅದರಿಂದ ಒಬ್ಬ ಬ್ಯಾಟ್ಸ್ಮನ್ ಆಗಿ ನೀವು ಅವನನ್ನು ಎದುರಿಸುವುದಾದರೆ ಅವನ ಬೌಲಿಂಗನ್ನು ಇಷ್ಟಪಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳೋದು ಅದು ಇಷ್ಟ ಆಗಲಿಲ್ಲ ಅಂತ. ಆದರೆ ಆ್ಯಕ್ಷನ್ ಚೆನ್ನಾಗಿಲ್ಲ ಅಂತಲ್ಲ, ಸುಂದರವಾದ ಆ್ಯಕ್ಷನ್ ಮತ್ತು ಬಹಳಷ್ಟು ಪ್ರಯತ್ನ ಪರಿಶ್ರಮ ಅಭ್ಯಾಸ ಇಲ್ಲದೆ ಆ ಥರದ ಒಂದು ದೂಸರಾ ಮತ್ತು ಸ್ಪಿನ್ ಎರಡನ್ನೂ ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಯಮದ ಒಳಗೆ ಅದನ್ನು ಮಾಡೋದು ಇನ್ನೂ ಕಷ್ಟ. ಆದರೆ ಇತರ ಅನೇಕ ಬೌಲರ್ಗಳಿಗಿಂತ ಹೆಚ್ಚಾಗಿ ಮುತ್ತಯ್ಯ ಮುರಳೀಧರನ್ ಕೈ ಬೆಂಡಾಗಿ ಸ್ಟ್ರೈಟ್ ಆಗ್ತದೆ ಅನ್ನೋದು ಕೂಡ ಗಮನಾರ್ಹವಾದ ಒಂದು ಮುಖ್ಯವಾದ ವಿಷಯ.